ಇದು ಮಂಚದ ತರಾನೇ, ಆದ್ರೆ ಮಂಚ ಅಲ್ಲ. ಇದು ಡೋರ್ ತರಾನೇ, ಡೋರ್ ಅಲ್ಲ. ಇದು ಗಡಿಯಾರ ತರ, ಆದ್ರೆ ಗಡಿಯಾರ ಅಲ್ಲ. ಹಾಗೇನೆ ಇದು ಹೆಸರಿಗಷ್ಟೇ ನಮ್ಮ ಮೆಟ್ರೋ, ಆದರೆ ನಮ್ಮದಲ್ಲ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಕಾಮನ್ ಮ್ಯಾನ್ ಆಫ್ ಕರ್ನಾಟಕ. ಈಗ ಮೆಟ್ರೋ ವಿಷಯದಲ್ಲಿ ಎಲ್ಲೋ ಲೈನ್ ಸ್ಟಾರ್ಟ್ ಮಾಡಬೇಕಾದ್ರೆ BJP ಅವರು ನಾವು ಮಾಡಿದ್ದು ನಮಗೆ ವೋಟ್ ಹಾಕಿ, ಕಾಂಗ್ರೆಸ್ ಅವರು ಇಲ್ಲ ನಾವು ಮಾಡಿದ್ದು ನಮಗೆ ವೋಟ್ ಹಾಕಿ. ಈಗ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ 5%. ಮೊನ್ನೆ ತಾನೇ 100% ಮಾಡಿ ಮತ್ತೆ ಅದನ್ನು 70% ಇಳಿಸಿದ್ದಾರೆ. ಅದ್ರ ಮೇಲೆ ಮತ್ತೆ ಈಗ ಒಂದು 5% ಜಾಸ್ತಿ ಮಾಡ್ತಾ ಇದ್ದಾರೆ. ಜನ ರೊಚ್ಚಿಗೆದ್ದು ಕೇಳಿದ್ರೆ BJP ಅವ್ರು ಹೇಳ್ತಾರೆ ನಮ್ದ, ಕಾಂಗ್ರೆಸ್ ಅವ್ರು ಹೇಳ್ತಾರೆ ನಮ್ದಲ್ಲ ನಾವಲ್ಲ. ಮತ್ತು ಜನ ಯಾರನ್ನ ಕೇಳಬೇಕು? FFC ಕಮಿಟಿ ಕ್ರಿಯೇಟ್ ಮಾಡಿರೋದು ನೀವು ಗಳಿತಾನೆ. ಜನರ ದುಡ್ಡಲ್ಲಿ, ಜನರ ಟ್ಯಾಕ್ಸಲ್ಲಿ ಮೆಟ್ರೋ ಕಟ್ಟಿ, ಜನರ ಟ್ಯಾಕ್ಸಲ್ಲಿ ಮೆಟ್ರೋ ಸ್ಟಾರ್ಟ್ ಮಾಡಿ, ಈಗ ಮೆಟ್ರೋ ನಡೆಸೋದಕ್ಕೆ ಮತ್ತೆ ಜನರ ಮೇಲೇ ಟ್ಯಾಕ್ಸ್ ಹಾಕಿ, ಜನರ ಮೇಲೇ ಹೆಚ್ಚುವರಿ ಟಿಕೆಟ್ ಪ್ರೈಸ್ ತೊಗೊಂಡು, ಈಗ ಆಲ್ರೆಡಿ ದೇಶದಲ್ಲಿರೋ ಮೆಟ್ರೋಗಳು ಕಂಪೇರ್ ಮಾಡಿದ್ರೆ ಬೆಂಗಳೂರಲ್ಲೇ ರೇಟ್ ಜಾಸ್ತಿ ಅಂತ ಇದೆ. ಬಟ್ ನಾನು ಈ ವ್ಯಕ್ತಿ ಏನಿದ್ದಾರೆ ತೇಜಸ್ವಿ ಸೂರ್ಯ ಅವರು, ಇವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಇವ್ರ ಕೋರಿಕೆ ಒಂದೇ, ಈ ಪ್ರೈಸ್ ಹೈಕಿಂಗ್ ಸ್ಟೇಟಿಂದ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವೊಂದು ಇಟ್ ಈಸ್ ಫ್ರಮ್ ಸೆಂಟ್ರಲ್ ಆದರೂ ಕೂಡ ಇದನ್ನು ಮಾಡಬೇಡಿ, ಜನಗಳಿಗೆ ರೆಗ್ಯುಲರ್ ಆಗಿ ಮೆಟ್ರೋದಲ್ಲಿ ಓಡಾಡೋರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೋರಾಡ್ತಾ ಇದ್ದಾರೆ. ಅವ್ರು ಇತ್ತೀಚೆಗೆ ಮಾಡ್ತಾ ಇರೋ ಒಂದೊಂದು ಹೋರಾಟಕ್ಕೂ ಕೂಡ ಒಂದೊಂದು ಅರ್ಥ ಇದೆ, ಜನಗಳ ಪರ ಇದೆ, ಯಾವುದೇ ಪಕ್ಷದ ಪರ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಈ ಮೆಟ್ರೋ ಲೋಗೋ ನೋಡಿ, ನಮ್ಮ ಮೆಟ್ರೋ ಅಂತ ಇದೆ. ಇದು ಹೆಂಗಾಯಿತು ಅಂದರೆ